ಇವತ್ತು ನನ್ನ ಮಗನ ರಿಸಲ್ಟ್ ನೋಡ್ತಿದ್ದಂಗೆ ನನಗೆ ಶಾಕ್ ಆಗೋಯ್ತು. ಯಾಕೆ ಅಂತ ಹೇಳ್ತೀನಿ ಬನ್ನಿ ಈ ವಿಡಿಯೋದಲ್ಲಿ. ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದೊಳ್ತಾ ಇದ್ದಂಗೆ ಫ್ರೆಶ್ ಆಗಿ ಇವತ್ತು ನನ್ನ ಮಗನ ರಿಸಲ್ಟು ಅಂತ ಗೊತ್ತಾಯ್ತು. ಸೊ ಹಂಗಾಗ್ಬಿಟ್ಟು ಡ್ಯೂಟಿಗೆ ಹೋಗಿದ್ರು ಸಹ ಮುಂಚೆ ರಿಸಲ್ಟ್ ನೋಡ್ಕೊಂಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಸೀದಾ ನಾವು ಹೊರಟಿದ್ದೆ ಸ್ಕೂಲ್ ಹತ್ರ ಹೋಗ್ತಿದ್ದಂಗೆ ನೀವು ನೋಡ್ಬೋದು, ರಿಸಲ್ಟ್ ನೋಡೋಕೆ ನಮ್ಗಿಂತ ಮುಂಚೆನೇ ಬಂದುಬಿಟ್ಟಿದ್ದಾರೆ. ನಾವೇ ಡ್ಯೂಟಿಗೆ ಹೋಗೋಕ್ಕಿಂತ ಮುಂಚೆ ನೋಡ್ಬಿಡೋಣ ಅಂತಂದರೆ ನಮ್ಗಿಂತ ಮುಂಚೆನೇ ಬಂದು ಪಾಪ ನೋಡ್ತಾ ಇದ್ದಾರೆ. ಎಲ್ರಿಗೂ ಮಕ್ಕಳು ರಿಸಲ್ಟ್ ಅಂದರೆ ಅಷ್ಟು ಕ್ಯೂರಿಯಾಸಿಟಿ. ಸೊ ಹಂಗಾಗಿ ನಾವು ಹೋದ್ವಿ. ನಾವು ಹೋಗೋಷ್ಟೊಳಗಡೆ ಆಲ್ಮೋಸ್ಟ್ ಅಲ್ಲೆಲ್ಲ ಸ್ಟೂಡೆಂಟ್ಸು ಪೇರೆಂಟ್ಸು ಎಲ್ಲರ ಜೊತೆಲಿ ಬಂದು ನೋಡ್ತಾಯಿದ್ರು. ಸೊ ನನಗೆ ನನ್ನ ಮಗನ ರಿಸಲ್ಟ್ ನೋಡ್ತಿದ್ದಂಗೆ ಇವಾಗ ಶಾಕೆ ಕಾದಿತ್ತು. ಯಾಕಂದರೆ ನೋಡ್ತಾ ಇರ್ಬೋದು, ಯಾವಾಗಲೂ ಫಸ್ಟ್ ರ್ಯಾಂಕಲ್ಲಿರೋನು ಸಡನ್ಲಿ ಕೆಳಗಡೆ ಬಂದುಬಿಟ್ಟಿದೆ ಅಂತ ಅಂದಿದ ತಕ್ಷಣ ನನಗೆ ಒಂಥರ ಟೆನ್ಷನ್ ಆಗೋಯ್ತು. ಏನಪ್ಪ ಇದು ಹಿಂಗಾಗೋಯ್ತು ಅಂತ. ಅಷ್ಟರಲ್ಲೇ ಆ ಮೇಡಮು ಅವ್ರ ಕ್ಲಾಸ್ ಟೀಚರ್ ಬಂದು ಒಂದು ಸತಿ ಬನ್ನಿ ಮೇಡಮ್ ಇಲ್ಲಿ ಅಂತ ಕರೆದ್ರು. ಯಾಕೆ ಅಂತ ನಾವು ಹೋದ್ವಿ. ಯಾಕಂದರೆ ಅಷ್ಟು ಕಮ್ಮಿ ಮಾರ್ಕ್ಸ್ ನನ್ನ ಮಗಂಗೆ ಬರೋಲ್ಲ. ಸೊ ಈ ಸತಿ ಬಂದಿದೆ ಅಂತಂದರೆ ಯಾಕಿರ್ಬೋದು ಅಂತ ಕೇಳೋಕ್ಕೆ ಅಂತಲೇ ಹೋದ್ವಿ. ಅದಕ್ಕೆ ಕ್ಲಾಸ್ ಟೀಚರ್ ಇದ್ಕೊಂಡು, ಇದು ಫುಲ್ ಇಯರ್ದು ಮೇಡಮ್, ಒಂದು ಲಾಸ್ಟು ಎಕ್ಸಾಮ್ ಮಾತ್ರ ಅಲ್ಲ ಇದು ಕನ್ಸಿಡರ್ ಮಾಡಿರೋದು. ಫಸ್ಟಿದಿಂದ ನನ್ನ ಮಗ ಫಸ್ಟೆಲ್ಲ ನವೋದಯದಲ್ಲಿ ಇದ್ದಿದ್ದರಿಂದ ಮಧ್ಯದಲ್ಲಿ ಬಂದಿದ್ದವನು ನವೆಂಬರಲ್ಲಿ. ಸೊ ಹಂಗಾಗ್ಬಿಟ್ಟು ಲಾಸ್ಟ್ ಸೆಮ್ಮಿಂದ ಮಾತ್ರ ಪ್ರಣೋದ್ ಕೌಂಟ್ ಆಗಿದೆ, ಮತ್ತು ಫಸ್ಟಿಂದ ಎಲ್ಲ ಕೌಂಟ್ ಆಗಿಲ್ಲ ಅಂದರು. ಸೊ ಅಲ್ಲಿಂದ ಬರ್ತಿದ್ದಂಗೆ ನಾವು ಮಾಡಿದ ಮೊದಲೇ ಕೆಲಸ ಏನಪ್ಪ ಅಂದರೆ ಬಟ್ಟೆ ಪ್ಯಾಕಿಂಗ್ ಮಾಡಿದ್ದು. ಯಾಕಂದರೆ ಮೊದಲೇ ಊರಿಗೆ ಹೋಗ್ಬೇಕು ಅಂತ ಕಾಯ್ತಾ ಇದ್ದ, ನನಗೂ ಕಳಿಸ್ಬೇಕು ಅಂತ ನಾವು ತುಂಬ ವೆಯ್ಟ್ ಮಾಡ್ತಾಯಿದ್ದೀವಿ. ಸಾಕು ಇವ್ರು ಟಾರ್ಚರ್ ತಡೆದಿದ್ದು ಅಂತ ಎಲ್ರಿಗೂ ಹಂಗೆ ಅನಿಸ್ತಾ ಇರುತ್ತೆ. ರಜಾ ಸಿಕ್ಕರೆ ಸಾಕಪ್ಪ ಮಕ್ಕಳನ್ನ ಯಾವಾಗ ಊರಿಗೆ ಕಳ್ಸೋಣ ಅಂತ. ಅದರಲ್ಲೂ ಅಪ್ಪ ಅಮ್ಮ ನೋಡ್ಕೊಳೋರು ಮಕ್ಕಳನ್ನ ಅಥವಾ ಅತ್ತೆ ಮಾವ ನೋಡ್ಕೊಳೋರು ಇದ್ದರೆ ಫಸ್ಟ್ ಅವರು ಕಳಿಸ್ಬಿಡೋಣ ಅಂತಲೇ ಯೋಚನೆ ಮಾಡ್ತಿರ್ತಾರೆ. ಪಾಪ ಯಾರೂ ನೋಡ್ಕೊಳೋ ಇಲ್ಲದೆ ಇರೋರಿಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಈ 2 ಮಂತು ಮಕ್ಕಳನ್ನ ಮೇಂಟೈನ್ ಮಾಡೋದು. ಸೊ ಹಂಗಾಗಿ ನಾವೇನು ಮಾಡಿದ್ವಿ, ಫಸ್ಟ್ ಎಲ್ಲನೂ ಪ್ಯಾಕ್ ಮಾಡಿಬಿಟ್ವಿ. ಎಲ್ಲನೂ ಲಗೇಜ್ ಎಲ್ಲ ಜೋಡಿಸಿ, ಮತ್ತು ನಾಳೆ ಹೋಗೋದಂದರೆ ಇವತ್ತು ಮಾರ್ನಿಂಗ್ ಆಗಲ್ಲ ಅಂತ ಅಂದ್ಬಿಟ್ಟು ಅವನು ಸಹ ವೆಯ್ಟ್ ಮಾಡ್ತಾಯಿದ್ದ. ಬಟ್ ರಿಸಲ್ಟ್ ಮುಗಿಸ್ಕೊಂಡು ಹೋಗಲಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದಿದ್ದು. ಸೊ ಮೊದಲು ಇವ್ರು ಹೋಗ್ತಿದ್ದಂಗೆ ಮೊದಲನೇ ಕೆಲಸ ಏನಪ್ಪ ಅಂತಂದರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡ್ಬೇಕು. ಮನೆ ಕ್ಲೀನ್ ಮಾಡಿ 2 ತಿಂಗಳು ಫ್ರೀಯಾಗಿರಬೇಕು. ಎಷ್ಟಾಗುತ್ತೋ ಅಷ್ಟು ರೆಸ್ಟ್ ಮಾಡಬೇಕು ಅಂತ ಕಾಯ್ಕೊಂಬಿಡ್ತಾ ಇದ್ದೆ. ಅಷ್ಟನ್ನೇ ನೋಡಿ ಎಷ್ಟು ಬುಕ್ಸು, ಎಲ್ಲಿ ನೋಡಿದ್ರು ಬುಕ್ಸ್ಗಳು ಎಕ್ಸಾಮ್ ಅಂತ ಅಂದ್ಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ಬಿಸಾಕ್ಬಿಟ್ಟಿದ್ದಾರೆ. ಅದನ್ನೆಲ್ಲ ನೀಟಾಗಿ ಇವ್ರು ಹೋಗ್ತಿದ್ದಂಗೆ ಫಸ್ಟು ಕ್ಲೀನ್ ಮಾಡಿಬಿಡ್ಬೇಕು. ಎಲ್ಲ ಎತ್ತಿಟ್ಟು ನೋಡಿ ಹೆಂಗಂದ್ರೆ ಹಂಗೆ ಬಿಸಾಕ್ಬಿಟ್ಟಿದ್ದಾರೆ ಯಾವ ಬುಕ್ಸು. ಆಮೇಲೆ ಲಾಸ್ಟಿಗೆ ಬಂದು ಎಲ್ಲಿದೆ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೇ ಈ ಇಯರ್ದೆಲ್ಲ ಮುಗ್ದೋಯ್ತಲ್ಲ, ಈ ಇಯರ್ ಮುಗಿತಿದ್ದಂಗೆ ಈ ಇಯರ್ದೆಲ್ಲ ಎತ್ತಿಟ್ಬಿಡ್ಬೇಕು. ಇದನ್ನೆಲ್ಲ ನೆಕ್ಸ್ಟ್ ಡೇ ಯಾವಾಗ ಕ್ಲೀನ್ ಮಾಡ್ಕೊಳ್ಳೋಣ, ಎತ್ತಿಟ್ಬಿಡೋಣ ಅಂತ ಯೋಚನೆ ಮಾಡಿ ಡ್ಯೂಟಿಯಿಂದ ಬರ್ತಿದ್ದವಳೆ ಸ್ವಲ್ಪ ರೆಸ್ಟ್ ಮಾಡಿ ಅವ್ನು ಲಗೇಜ್ ಎಲ್ಲ ಪ್ಯಾಕ್ ಮಾಡೋಷ್ಟರಲ್ಲೇ ಟೈಮ್ ಆಗಿದೆಯಲ್ಲ. ಸೊ ಹಂಗಾಗಿ ಇದನ್ನೆಲ್ಲ ಯಾವಾಗ ನೆಕ್ಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿದ್ದಿದ್ದು ಬುಕ್ಸ್ ಮಾತ್ರ ಅಲ್ಲಿಡ್ತಾಯಿದ್ದೀನಿ. ಸೊ ಅಲ್ಲಿಂದ ಬೇರೆ ಕಡೆ ಇಡೋಣ ಅಂದ್ಬಿಟ್ಟು ಸದ್ಯಕ್ಕೆ ಈ ಬಾಕ್ಸ್ ಎಲ್ಲ ಇಂಪಾರ್ಟೆಂಟ್ ಬಾಕ್ಸ್ ಮಾತ್ರ ಆ ಕಡೆ ಸೈಡಲ್ಲಿ ಇಡ್ತಾಯಿದ್ದೀನಿ. ಮತ್ತು ಅದೆಲ್ಲರೂ ಮಿಸ್ ಆಗಿಬಿಟ್ರೆ ಮತ್ತೆ ನಾವೇ ಅಮೌಂಟ್ ಕೊಟ್ಟು ಕೊಡಿಸ್ಬೇಕು, ಎಲ್ಲಂದ್ರಲ್ಲೇ ಬಿಸಾಕ್ಬಿಟ್ಟಿರ್ತಾನೆ. ಸೊ ಅವು ಮಕ್ಳಿಗಂತೂ ಜವಾಬ್ದಾರಿ ಇರೋಲ್ಲ. ಈ ಇಯರ್ ಫುಲ್ಲೂ ಯಾರಿಗಾದ್ರೂ ಬುಕ್ಸ್ ಎಲ್ಲ ಕೊಟ್ಬಿಟ್ಟು ಅವ್ನು ಲಾಂಗ್ ನೋಟ್ ಬುಕ್ಸು ಅವೆಲ್ಲನೂ ರಫ್ ನೋಟ್ಸ್ ಎಲ್ಲನೂ ಅಟ್ಲೀಸ್ಟ್ ಎತ್ತಿಟ್ಬಿಡ್ಬೇಕು. ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನಂಗಿದ್ರೆ ಅಟ್ಲೀಸ್ಟ್ ಅದು ಕೊಟ್ಬಿಡಬೇಕು. ಸೊ ಹಂಗಾಗ್ಬಿಟ್ಟು ಈಗ ಎಲ್ಲನೂ ಅವನನ್ನು ರೆಡಿ ಮಾಡಿ ಇವನ್ನೆಲ್ಲ ಕ್ಲೀನಾಗಿ ಆ ಕಡೆ ಸೈಡ್ ಎಲ್ಲ ಎತ್ತಿಟ್ಬಿಟ್ಟು ನೋಡೋಣ ನೆಕ್ಸ್ಟ್ ಯಾವಾಗಾದ್ರು ಫ್ರೀ ಇದ್ದಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಮಿರರ್ ಕಬೋರ್ಡ್ ತೆಗ್ದು ನೋಡೋಣ, ಅಲ್ಲಿ ಖಾಲಿ ಇದ್ದರೆ ಅಲ್ಲಿಗೆ ಶಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಿರರ್ ಕಬೋರ್ಡ್ ತೆಗ್ದು ನೋಡಿದ್ರೆ ನೋಡಿ ಏನೂ ಇಲ್ಲ ಅದರೊಳಗಡೆ. ಎಲ್ಲ ಇಲ್ಲೇ ಇಟ್ಟಿದ್ದಾನೆ. ಆಟ ಸಾಮಾನು ಮಾತ್ರ ಅದರಲ್ಲಿ ಸ್ವಲ್ಪ ಇಟ್ಟಿದ್ದಾನೆ ಅಷ್ಟೇ. ಅದರಲ್ಲಿ ವೈಟ್ ಶೀಟ್ಸು ಅದೆಲ್ಲನೂ ಬಂಡಲ್ ಇದ್ದರೆ ಅಲ್ಲಿಂದ ಇದು ಮಾಡ್ತಿದ್ದಾನೆ. ಅಲ್ಲಿಂದ ನಾನು ಹೊರಗಡೆ ಬರ್ತಿದ್ದಂಗೆ ನೆನ್ನೆ ಎಲ್ಲನೂ ರಾಗಿ ಹಾಕಿದ್ನಲ್ಲ ಅರಿವಿ ಅಡಿಕೆ. ಸೊ ಆ ರಾಗಿಗೆ ಮತ್ತು ಅರಿವಿ ಮೇಲೆ ನೀರು ಹಾಕಿರಲಿಲ್ಲ. ಸೊ ನೀರು ಹಾಕಿಲ್ಲ ಅಂತಂದರೆ ರಾಗಿ ಬರೋದಿಲ್ಲ ಅಲ್ವಾ ನೀಟಾಗಿ. ಸೊ ಹಂಗಾಗ್ಬಿಟ್ಟು ಇವಾಗ ಇಮಿಡಿಯೇಟ್ ಅದಕ್ಕೆ ನೆನ್ಪು ಬಂದಾಗಲೇ ಹಾಕ್ಬಿಡ್ಬೇಕು ಅಂತ ಹೀಗೆ ಹಾಕ್ತಾಯಿದ್ದೀನಿ. ಬೆಳಗ್ಗೆಯಿಂದ ಬ್ಯುಸಿ ಇದ್ದಿದ್ದರಿಂದ ಹಾಕೇ ಇಲ್ಲ. ಸೊ ಸುತ್ತಲೂ ನೀರು ಹಾಕ್ಬಿಟ್ಟು ಸ್ವಲ್ಪ ಯಾಕಂದರೆ ಅದು ಹಂಗೇನೇ ಡ್ರೈ ಆಗಿಬಿಡುತ್ತೆ ಬೇಗ ಈಗಿರೋ ಬಿಸಿಲಿಗೆ. ಸೊ ಹಂಗಾಗಿ ಸುತ್ತಲೂ ಸ್ವಲ್ಪ ತಿರುಗಿಸಿ ನೋಡಿ ನಾನು ಒಂದು ಕಡೆ ಹಾಕೊಂಬಂದಿದ್ರೆ ಆಲ್ರೆಡಿ ಎಲ್ಲ ಇದಾಗಿಬಿಡುತ್ತೆ. ಸೊ ಸುತ್ತಲೂ ಸ್ವಲ್ಪ ಕೆಳಗಡೆ ಮಣ್ಣು ನೆನಿಬೇಕು ಮತ್ತು ಅರಿವಿನೂ ನೀಟಾಗಿ ನೆನಿಬೇಕು. ಆವಾಗ ನೆಂದಿದ ತಕ್ಷಣವೇ ಸ್ವಲ್ಪ ತಣ್ಣಗಿರುತ್ತೆ ನೀರು. ಇಲ್ಲಾಂತಂದರೆ ನಾವು ಸುಮ್ಮನೆ ಹಂಗೆ ಡ್ರೈ ಬಿಟ್ಬಿಟ್ರೆ ಅದು ಅಷ್ಟು ಕೂಲಾಗಿರಲ್ಲ. ಸೊ ಹಂಗಾಗಿ ನಾನು ನೆನಪಿಗೆ ಬಂದಾಗ ಮಾತ್ರ ಹಾಕ್ತೀನಿ. ಇದೇ ಟೈಮಲ್ಲೇ ಹಾಕಬೇಕು ಅಂತೇನಿಲ್ಲ. ನಿಮಗೆ ಯಾವಾಗ ನೆನಪು ಬಂದರೆ ಅವಾಗ ಹಾಕ್ಬೋದು. ನೋಡಿ ನಾನು ಒಂದು ಸೈಡ್ ಹಾಕ್ತೀರಿ, ಇನ್ನೊಂದು ಸೈಡ್ ಎಲ್ಲ ಡ್ರೈ ಆಗ್ತಾಯಿದೆ. ಸೊ ಹಾಗೆ ಕೆಳಗಡೆಗೂ ನೀರು ಬೇಕಲ್ಲ, ಕೆಳಗಡೆನೂ ಸ್ವಲ್ಪ ನೀರು ಹೋದಂಗೆ ಆಗುತ್ತೆ ನಿಮಗೆ ರಾಗಿಗೂ ಅಂತ ಅಂದ್ಬಿಟ್ಟು ಸುತ್ತಲೂ ನೀಟಾಗಿ ಹಾಕ್ಕೊಂಬಂದೆ. ನೀವೂ ಸಹ ಫ್ರೀಯಾಗಿ ಇದಾಕಬೇಕು, ಇದೇ ಟೈಮಲ್ಲೇ ಹಾಕಿ ಅಂತೇನಿಲ್ಲ. ಬಟ್ ರಾಗಿಗೆ ಸ್ವಲ್ಪ ಅವಾಗವಾಗ ನೀರು ಹಾಕ್ತಾಯಿದ್ರೆ ಬೇಗನೆ ಬಂದುಬಿಡುತ್ತೆ ಅಂತ ನಾನು ಹಾಕ್ತಾ ಇರೋದು ಅಷ್ಟೇ. ಇದೆಲ್ಲ ಕ್ಲಿಯರ್ ಆಗ್ತಿದ್ದಂಗೆ ನೋಡಿ
ಆಲ್ರೆಡಿ 2 ಡೇಸ್ ಆಯ್ತಲ್ಲ, ಅಲ್ಲಿಂದ ಬರ್ತಿದ್ದಂಗೆ ಮಾರ್ನಿಂಗು ಮನೆಯಲ್ಲಿರೋ ಹೌಸ್ ವೈಫ್ಸ್ ಅಂದರೆ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೋತಾರೆ ಗ್ಯಾಸ್ನ. ಬಟ್ ನಾನು ಎಲ್ಲರೂ ಡ್ಯೂಟಿಗೆ ಹೋಗೋರಾದರೆ ಪಾಪ ಡೈಲಿ ಕ್ಲೀನ್ ಮಾಡೋಕ್ಕಾಗ್ತಾರಲ್ಲ ಸಿಲಿಂಡ್ರ್ ಮೇಲೆ ಗ್ಯಾಸ್ ಮೇಲೆಲ್ಲ ಒರೆಸ್ಕೊಳಕ್ಕೆ. ಸೊ ನಾನು ಯಾವಾಗ ಫ್ರೀ ಸಿಕ್ಕಿದ್ರೆ ಮಾತ್ರ ಅವಾಗ ಒರೆಸ್ಕೊತೀನಿ. ಮಾರ್ನಿಂಗ್ ಎಲ್ಲನೂ ನಾವೊಬ್ಬರೇ ಕೆಲಸ ಮಾಡಿದ್ರೆ ಇಷ್ಟೊಂದು ಗಲೀಜಾಗಲ್ಲ. ಅದ್ರಲ್ಲಿ ನನ್ನ ಮಗ ಬೇರೆ ಮನೆಯಲ್ಲೇ ಇವಾಗ ರಜೆ ಇರೋದ್ರಿಂದ ಮನೆಯಲ್ಲೇ ಇರ್ತಾನೆ, ಆಮ್ಲೆಟ್ ಎಲ್ಲ ಹಾಕ್ಕೊತಿರ್ತಾನೆ, ಹಾಲೆಲ್ಲ ಕಾಯಿಸ್ತಿರ್ತಾನೆ. ಅದೆಲ್ಲ ಉಕ್ಕೋಗಿರೋದೆಲ್ಲ ಹಂಗೆ ಬಿಟ್ಬಿಟ್ಟಿರ್ತೀವಿ. ಬೆಳಗ್ಗೆ ಡ್ಯೂಟಿಗೆ ಬೇರೆ ಟೈಮ್ ಆಗಿರುತ್ತೆ ಅಂದ್ಬಿಟ್ಟು ಒರ್ಸೋಕ್ಕೂ ಟೈಮ್ ಇರೋಲ್ಲ. ಸೊ ಯಾವಾಗ ಫ್ರೀ ಸಿಗುತ್ತೋ ಈವ್ನಿಂಗ್ ಟೈಮಲ್ಲಿ ಅಥವಾ ನೈಟ್ ಮಲ್ಗೋಕ್ಕಿಂತ ಮುಂಚೆ ಆವಾಗ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. 2 ಡೇಸ್ಗೊಂದ್ಸತಿ ಕ್ಲೀನ್ ಮಾಡಿದ್ರು ನೀಟಾಗೇ ಇರುತ್ತೆ. ಇಲ್ಲ ಮನೆಯಲ್ಲಿ ಹೌಸ್ ವೈಫ್ಸ್ ಅಂದರೆ ಹಾಲೆಲ್ಲ ಚೆಲ್ಲಿದ ತಕ್ಷಣ ಇಮಿಡಿಯೇಟ್ ಹಂಗೆ ಕ್ಲೀನ್ ಮಾಡ್ಕೋತಾರೆ. ಬಟ್ ಕೆಲ್ಸಕ್ಕೆ ಹೋಗೋರ್ಗೆ ಯಾರಿಗೂ ಅಷ್ಟು ಬೇಗ ಆಗೋದಿಲ್ಲ ಅದೆಲ್ಲ ಕೆಲಸನೂ. ಕೆಲ್ಸಕ್ಕೆ ಹೋಗೋ ಗಡ್ಬಿಡಿಯಲ್ಲಿ ಕೆಲಸ ಮಾಡ್ಕೊಳೋದ್ರೆ ಹೆಚ್ಚು, ಅದರಲ್ಲಿ ಇದೆಲ್ಲ ಮಾಡ್ಕೊಬೇಕು ಅಂದರೆ ಆಗೋದಿಲ್ಲ. ಸೊ ಹಂಗಾಗಿ ನಾವೆಲ್ಲನೂ ಫ್ರೀ ಸಿಕ್ಕಿದಾಗ ಮಾತ್ರ ಮಾಡ್ಕೋತೀವಿ. ಬಟ್ ನೀವೆಲ್ಲ ಯಾವಾಗ ಮಾಡ್ಕೋತೀರೋ ಒಂದು ಸತಿ ಕಮೆಂಟಲ್ಲಿ ತಿಳಿಸಿ. ಬಟ್ ಕೆಲ್ಸಕ್ಕೆ ಹೋಗೋರು ಏನಪ್ಪ ಮಾಡ್ತಾರೆ ಅಂತಂದರೆ 3 ಡೇಸ್ಗೊಂದ್ಸತಿ ಅಥವಾ 1 ವೀಕಿಗೆ ಒಂದ್ಸತಿ ಫ್ರೀ ಇದ್ದಾಗ ಮಾಡ್ಕೋತಾರೆ. ಬಟ್ ಹೌಸ್ ವೈಫ್ಸ್ ಏನಪ್ಪ ಅಂತಂದರೆ ಮನೆಯಲ್ಲಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಫ್ರೀ ಇರ್ತಾರಲ್ಲ, 1 ಟೈಮ್ ಅಟ್ಲೀಸ್ಟ್ ಹಂಗೆ ಒರೆಸ್ಕೊಂಡ್ಬಿಡ್ತಾರೆ. ಅಥವಾ ಹಾಲು ಉಕ್ಕಿದ ತಕ್ಷಣವೇ ಅಥವಾ ಏನಾದ್ರು ಚೆಲ್ಲಿದ ತಕ್ಷಣವೇ ಇಮಿಡಿಯೇಟ್ ಹಂಗೆ ಒರೆಸೋದ್ರಿಂದ ತುಂಬ ಕ್ಲೀನಾಗಿ ಕಾಣ್ತಾ ಇರುತ್ತೆ ಕೆಲವೊಬ್ಬರು ಮನೇಲಿ. ಬಟ್ ಹೌಸ್ ವೈಫ್ಗಳ್ಗೆ ಇರೋ ಅಷ್ಟು ಇದು ಕೆಲ್ಸಕ್ಕೆ ಹೋಗೋರಿಗೆ ಇರಲ್ಲ ಅಲ್ವಾ ಫ್ರೀ. ಹಂಗಾಗ್ಬಿಟ್ಟು ಅವ್ರಿಗೆ ರೆಡಿ ಆಗೋಷ್ಟರಲ್ಲೇ ಟೈಮ್ ಸಿಗೋಲ್ಲ. ಟಿಫನ್ ಮಾಡಿಕ್ಕಿ ಮಕ್ಳಿಗೆ ಎಲ್ಲ ರೆಡಿಯಾಗಿ ಮತ್ತು ಮನೇಲಿರೋ ಪಾತ್ರೆ ಅದು ಇದು ಎಲ್ಲ ಅವರೇ ನೋಡ್ಕೊಳೋದ್ರಿಂದ ಪಾಪ ಅವ್ರಿಗೂ ಟೈಮ್ ಇರೋಲ್ಲ. ಫ್ರೀ ಸಿಕ್ಕಿದಾಗ ಮಾತ್ರ ಮಾಡ್ಕೋತಾರೆ. ಬಟ್ ಕೆಲವರೆಲ್ಲನೂ ಮನೆ ಕ್ಲೀನಾಗಿ ಇಟ್ಕೋಬೇಕು ಅಂತಾರೆ. ಮನೇಲಿದ್ರೆ ತಾನೇ ಮನೇನ ಕ್ಲೀನಾಗಿ ಇಟ್ಕೊಳೋಕ್ಕೆ ಮೊದಲು. ಸೊ ಹಂಗಾಗ್ಬಿಟ್ಟು ನಾನೆಲ್ಲನೂ ಅದನ್ನು ಒರೆಸಿದ ತಕ್ಷಣವೇ ಎಲ್ಲ ಅಲ್ಲೇ ನಾನು ತೊಳೆದ್ಬಿಟ್ಟು ಅಲ್ಲೇ ಹಾಕಿಬಿಡ್ತೇನೆ. ಅಲ್ಲೇ ತೊಳೆದು ಹಾಕಿದ ತಕ್ಷಣವೇ ಫಸ್ಟು ಮಾಡ್ತಿರೋ ಥಿಂಗ್ಸ್ ಏನಪ್ಪ ಅಂತಂದರೆ ಊಟ ಮಾಡಬೇಕು. ಆಗ್ಲಿಂದ ಹೊಟ್ಟೆ ಹಸಿತಾ. ಸೊ ಇದನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ. ನಂಗೆ ಊಟ ಮಾಡಿದ್ರೆ ಇಮ್ಮಿಡಿಯೇಟ್ ನಿದ್ದೆ ಬರ್ತಾ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಫಸ್ಟ್ ಇದನ್ನು ಕೆಲಸ ಮಾಡಿದ್ಮೇಲೆ ನಾನು ಊಟ ಮಾಡೋದು. ಬಟ್ ನೀವೆಲ್ಲ ಊಟ ಮಾಡಿ ಆದಮೇಲೆ ಎಲ್ಲ ಒರೆಸಿಸ್ಕೊತೀರಾ ಅನಿಸುತ್ತೆ, ಎಲ್ಲ ಕ್ಲೀನ್ ಮಾಡ್ಕೊತೀರಾ. ಸೊ ನಾನೇನಪ್ಪ ಅಂದರೆ ಊಟಕ್ಕಿಂತ ಮುಂಚೆ ಒರೆಸಿಸ್ಬಿಟ್ಟು ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೊರಟೆ. ನಮ್ಮ ಮನೇಲಿ ಇವತ್ತು ಅನ್ನ ಟೊಮೊಟೊ ಗೊಜ್ಜು. ನೀವೇನು ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸ್ಬಿಡಿ. ಸೊ ನಾನು ಇಮಿಡಿಯೇಟ್ ಬೇಗ ಆಗುತ್ತಲ್ಲ ನೈಟಲ್ಲಿ ನಾನು ನನ್ನ ಮಗ ಇಬ್ಬರೇ ಇರೋದ್ರಿಂದ ಇಮಿಡಿಯೇಟು ಏನು ಈಸಿಯಾಗಿ ಆಗುತ್ತೋ ಅದು ಮಾಡ್ಕೊಬಿಡ್ತೀವಿ. ಮಾರ್ನಿಂಗ್ ಟಿಫನ್ ಮಾಡೋದ್ರಿಂದ ಟಿಫನ್ನೇ ಆಫ್ಟರ್ನೂನ್ಗೂ ಅದೇ ಇರುತ್ತೆ. ಸೊ ನಮಗಿಬ್ಬರಿಗೆ ಆದರೆ ಒಂದು ಊಟಕ್ಕೆ ಸಾಂಬಾರು ಮಾಡಿದ್ರೆ ಖಾಲಿ ಆಗೋಲ್ಲ ಅಂತ ನಾನು ಯೂಶ್ವಲಾಗಿ ಜಾಸ್ತಿ ಸಾಂಬಾರು ಏನು ಮಾಡಲ್ಲ. ಸೊ ಕೆಲವೊಂದು ಸತಿ ಮಾರ್ನಿಂಗು ಮಾಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಮಾತ್ರ ನೆನ್ನೆ ಸಾಂಬಾರು ಮಾಡಿ ಇಟ್ಕೊಬಿಡ್ತೀನಿ, ಈವ್ನಿಂಗ್ ಸೆಕೆಂಡ್ ಶಿಫ್ಟ್ ಇದ್ದಾಗ ಮಾತ್ರ. ಸೊ ನಾನೊಂದು ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಮಾಡಿ ಊಟ ಎಲ್ಲ ಮುಗಿದ್ಮೇಲೆ ಎಲ್ಲ ಕೆಲಸ ಮಾಡ್ಕೊತೀನಿ. ಆಲ್ಮೋಸ್ಟ್ ಅಲ್ಲೂ ಹೆಣ್ಮಕ್ಳಿಗೆ ತಿನ್ನೋಕ್ಕೂ ಟೈಮ್ ಇರೋಲ್ಲ. ಬಟ್ ಅಂಥವ್ರಿಗೆ ಹೇಳ್ತೀನಿ ಫಸ್ಟು ಊಟ ತಿನ್ಬಿಡಿ, ಆಮೇಲೆ ಏನಾದರೂ ಕೆಲಸ ಮಾಡ್ಕೋಬೋದು. ಸೊ ನೀವೇನು ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಫಸ್ಟ್ ಊಟ ನೀವು ಮಾಡ್ತೀರಾ ಅಥವಾ ನಿಮ್ಮ ಮನೆಯವ್ರಿಗೆ ಇಟ್ಬಿಟ್ಟು ನೀವು ಮಾಡ್ತೀರಾ ಅಂತ.